ನಿನ್ನ ಜೊತೆಯಲಿ ಜೊತೆಯಲಿ. ಅಯ್ಯೋ ರಂಗ, ಕೊನೆಗೂ ಮನೆ ಹಣ ನನ್ನ ಮಗಳ ಮೇಲೆ ಸೇಡ್ ತೀರಿಸ್ಕೊಂಡ್ಬಿಟ್ನ. ಪುಟ್ಟು, ಯಾಕೋ ಗೊತ್ತಿಲ್ಲ ಕಣೋ, ನೀನು ನನ್ನ ತಲೆ ಸೋರ್ತಿದ್ರೆ ನನ್ನ ಸೀನಿಯರೇ ನನ್ನ ತಲೆ ಸೋರ್ತಿದ್ದಾರೆ ಅನ್ನಿಸ್ತಿದೆ. ಹಾಗೆ ತಲೆ ಸೋರು ಬಂಗಾರ. ಅನಿಸ್ಲೇಬೇಕು ಸರ್, ಯಾಕಂದರೆ ನಾನು ಶಾಲಿನಿ ಅವನ ಮಗಳೇ ಅಲ್ವಾ. ಸರ್, ನೀವೀಗ ಮಾತಾಡಿದ್ರೆ ನನಗೇನು ಹೇಳಬೇಕು ಅಂತ ಗೊತ್ತಾಗಲ್ಲ. ನನಗೆ ಅಳು ಬರೋಕ್ಕಾಗುತ್ತೆ. ಅಳ್ಬಾರ್ದು ಪುಟ್ಟು, ಯಾರು ಅಳ್ಬಾರ್ದು. ನನ್ನ ಸೀನಿಯರ್ಗೆ ಯಾರು ಅಳೋದು ಇಷ್ಟ ಆಗಲ್ಲ. ಸೊ ಅಳ್ಬಾರ್ದು. ತುಂಬ ಟ್ರೈ ಮಾಡಿದೆ ಕಣೋ, ಕಡೆಗೂ ನಾನು ನನ್ನ ಸೀನಿಯರ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಟೈಮಲ್ಲಿ ಇಂಥ ಅನಾಹುತ ಆಗೋಯ್ತು. ನಿಮ್ಮಪ್ಪ ರಂಜಿತ್ ಸರ್ ಕೂಡ ನನ್ನ ಸೀನಿಯರ್ನ ನೋಡಬೇಕು ಅಂತಿದ್ರು. ಕಡೆಗೂ ಅವ್ರ ಆಸೆ ಈಡೇರಲೇ ಇಲ್ಲ. ನಿಮ್ಮ ಸೀನಿಯರ್ ಸಿಕ್ಕಿದ್ರು ಸರ್, ಆದರೆ ಅವ್ರ ಪಾವನಿನೇ ಸಿಗಲಿಲ್ಲ. ರಂಜಿತ್ ಸರು ತುಂಬ ನೊಂದ್ಕೊಂಡಿದ್ರು. ನಿಮ್ಗೊಂದು ವಿಷಯ ಗೊತ್ತಾ, ಶಾಲಿನಿ ಆಂಟಿನ ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟರು, ಆದರೆ ಅದು ಆಗಲೇ ಇಲ್ಲ. ಅವತ್ತು ಫೋನ್ ಮಾಡಿದಾಗ ನೀವು ನನ್ನ ಸಹಾಯ ಬೇಡ ಅಂದ್ರಲ್ಲ, ಆವಾಗ ಅವರು ಅಲ್ಲಿಂದ ತಕ್ಷಣ ಟಿಪ್ಪೂರಿಗೆ ಹೊರಟ್ಬಿಟ್ರು. ವಾಟ್? CM ರಂಜಿತ್ ಕುಮಾರ್ ಅವತ್ತು ತಿಪ್ಟೂರ್ಗೆ ಹೋಗಿದ್ದೀರಾ? ಆದರೂ ಅವರೆಷ್ಟೇ ಪ್ರಯತ್ನ ಪಟ್ರೂ ಅವ್ರ ಕೈಲಿಂದ ಶಾಲಿನಿ ಆಂಟಿನ ಉಳಿಸ್ಕೊಳಕ್ಕಾಗಲಿಲ್ಲ. ಕನಸುಗಳು ಕೂತಿವೆ, ಏನು ಮಾತಾಡದೆ, ಮರೆಯದ ನೋವಿಗೆ ಮೆಲ್ಲಗೆ ಮೆಲ್ಲಗೆ ನೆನಪುಗಳ ಹಾವಳಿಗೆ ಹೃದಯ ಹಾಳಾಗಿದೆ. ಕಣ್ಣ ಹನಿಯೊಂದಿಗೆ ಕಿನ್ನೆ ಮಾತಾಡಿದೆ. ಯಾವುದೋ ಅನಾಥ ಮಗು ಅಂದ್ಕೊಂಡೆ ಇಷ್ಟೊಂದು ಪ್ರೀತಿ ತೋರಿಸೋ ನೀವು ನಾನೇ ನಿಮ್ಮ ನಿಜವಾದ ಮಗಳು ಅಂತ ಗೊತ್ತಾದರೆ ಇದನ್ನ ಹೇಗೆ ನೋಡ್ಕೊತೀರಾ?
ಅನ್ಯಾಯ ಮಾಡಿಬಿಟ್ಟೆ ಮಗಳೇ. ಯಾಕೆ ಹೀಗೆ ಮಾಡಿದೆ? ನಿನ್ನ ಸಮಸ್ಯೆ ಏನೇ ಇದ್ರು ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ನಾನಿರ್ತಾ ಇದ್ದೆ ನಿನ್ನ ಜೊತೆ. ನಿನ್ನ ಸಮಸ್ಯೆ ಏನು? ಯಾಕಾಯ್ತು ಇವೆಲ್ಲ? ಏನಾಯ್ತು? ಎಲ್ಲ ನಿನ್ನೊಬ್ಳ ಜೊತೆನೇ ಇಟ್ಕೊಂಡು ನಿನ್ನೆಲ್ಲ ಪ್ರಶ್ನೆಗಳನ್ನೂ ಹಾಗೆ ಉಳಿಸಿ ನಮ್ಮನ್ನೆಲ್ಲ ಬಿಟ್ಟು ಒಬ್ಳೆ ಹೊರಟೋಗ್ಬಿಟ್ಟಿಯಲ್ಲ. ಇಲ್ಲಪ್ಪ, ಈ ಸಾವು ನಿನಗಲ್ಲ ಮಗಳೇ. ನಮಗೆ ಇಷ್ಟು ದುಃಖ ಆಗ್ತಿರ್ಬೇಕಾದ್ರೆ ನನ್ನ ಮಗ ಅಭಯ್ ಇದನ್ನ ಹೇಗೆ ಸಹಿಸ್ಕೊಂಡಿದ್ದಾನೆ? ಅಭಯ್ ಇದನ್ನ ಹೇಗೆ ಸಹಿಸ್ಕೊಂಡಿದ್ದಾನೆ ಹೇಳು? ನೀನು ಸರಿ ಇಲ್ಲ ಕಣೋ, ಸರಿ ಇಲ್ಲ. ಪಾಪ ನನ್ನ ಸೀನಿಯರ್ ಹೆಸರು ಎತ್ತಿದ್ರೆ ನನ್ನ ರಂಗ ಅಂತ ದಿನಕ್ಕೆ 100 ಸಲ ನಿನ್ನ ಹೆಸರು ಹೇಳ್ತಿದ್ರು. ನೀನು ನಂಬಿದ್ರೆ ಮೋಸನೇ ಇಲ್ಲ, ನೀನು ತುಂಬ ಗ್ರೇಟು, ಪವರ್ಫುಲ್ ಅಂತೆಲ್ಲ ಹೇಳಿದರು. ಎಷ್ಟೋ ಸಲ ಆ ಮಾತನ್ನ ನಂಬಿ ನಾನು ನಿನಗೆ ಬೇಡ್ಕೊಂಡಿದ್ದೆ, ನಮಸ್ಕಾರ ಮಾಡಿದ್ದೆ. ಆದರೆ ನೀನು ಮಾಡಿದ್ದೇನು? ಅಂತ ಸೀನಿಯರ್ನ ಖುಷಿಯಾಗಿಡಾಕ್ಬಿಡ್ದೆ. ನೀನು ಸ್ವಲ್ಪನಾದರೂ ದೈವತ್ವ ಇರಲಿ, ಅಟ್ಲೀಸ್ಟ್ ಕರುಣೆ, ಕನಿಕರ, ಮನುಷ್ಯತ್ವನೂ ಇಲ್ಲದೆ ಹೋಯ್ತಲ್ಲೋ. ನೀನು ನಿಜ ಅಂದ್ಕೊಂಡು ಸಾವಿರಾರು ವರ್ಷಗಳಿಂದ ಎಷ್ಟೋ ಜನ ಋಷಿ ಮುನಿಗಳು, ಸಾಧು ಸಂತರು ಈಗ ನಮ್ಮ ಜನಗಳು ಗುಡಿ ಕಟ್ಟಿ ನಿನ್ನ ಪೂಜಿಸ್ತಾರೆ. ಕಷ್ಟ ಪರಿಹರಿಸ್ತೀಯ ಅಂತ ದಿನ ನಿನ್ನ ಹತ್ರ ಬಂದು ಬೇಡ್ಕೋತಾರೆ. ಆದ್ರೆ ನೀನೊಬ್ಬ ವೇಸ್ಟ್. ಭಯ್, ಏನ್ ಮಾಡ್ತಾ ಇದೀಯಾ? ಡ್ಯಾಡ್, ಈ ರಂಗು ನಮ್ಮ ಮನೆಯಿಂದ ಆಚೆ ಆಗ್ತಾ ಇದ್ದೀನಿ. ಇವನ್ ದೇವ್ರಲ್ಲ ಡ್ಯಾಡ್, ರಾಕ್ಷಸ. ನನ್ನ ಸೀನಿಯರ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ಟ. ನಂಬಿಸಿ ಕೊಲೆ ಮಾಡೋನ್ನ ಮನೇಲಿ ಇಟ್ಕೊಳ್ಳಲ್ಲ ನಾನು. ಅಭಯ್, ಬೇಡ ಪುಟ್ಟ, ಹಾಗೆಲ್ಲ ಮಾತಾಡ್ಬೇಡ ಕಣೋ. ಯಾರ್ದೋ ತಪ್ಪಿಗೂ ಯಾರನ್ನೋ ದೂಷಣೆ ಮಾಡೋದು ಸರಿಯಲ್ಲ ಕಣೋ. ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗತ್ತೆ. ಹಾಗಂತ ದೇವ್ರ ಮೇಲೆ ಕೋಪ ಬೇಡ ಕಣೋ. ಅಲ್ಲಿಡೋ, ಅದನ್ನ ಇಡೋ. ಇಲ್ಲ ಡ್ಯಾಡ್, ಇವನ್ ಯಾವ ಸೀಮೆ ದೇವರು? ಮನುಷ್ಯತ್ವನೂ ಇಲ್ಲೇ ನಾನು. ಇವನ್ಗಿಂತ ರಂಜಿತ ಪರವಾಗಿಲ್ಲ. ಇಷ್ಟೆಲ್ಲ ಅವಮಾನ ಮಾಡಿದೆ, ಇಡೀ ರಾಜ್ಯ ಜನತೆ ಮುಂದೆ ಅವ್ನು ಮಾನ ಮರ್ಯಾದೆ ಕಳ್ದೆ. ಅಷ್ಟಾದ್ರೂ ಈ ಟೈಮಲ್ಲಿ ಗ್ರೇಟ್ ಆಗ್ಬಿಟ್ಟ. ನನಗೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದ್ರು. ರಂಜಿತ್ ಬಂದಿದ್ದ? ಹೌದು ಡ್ಯಾಡ್, ರಂಜಿತ್. ಸೀನಿಯರ್ ಕಾಣಿಸ್ತಿಲ್ಲ ಅಂತ ತಿಪ್ಟೂರಲ್ಲಿ ನಾನು ಒಬ್ಬನೇ ಒದ್ದಾಡ್ತಾ ಇರ್ಬೇಕಾದ್ರೆ ಯಾರಿಗೂ ಹೇಳಿದೆ ಅವತ್ತೇ ಸೀದಾ ತಿಪ್ಟೂರಿಗೆ ಬಂದಿದ್ದಾರೆ. ಸೀನಿಯರ್ನ ಹುಡುಕ್ಸ್ಬೇಕು ಅಂತ ಅವ್ರು ಅಲ್ಲೇ ಇದ್ದಾರೆ. ಆಮೇಲೆ ಅವ್ರ ಕಡೆಯವ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಕೊನೆಗೆ ನನಗೂ ಹೇಳ್ದೆ ಸೀದಾ ವಾಪಸ್ ಬಂದಿದ್ದಾರೆ. ನೋಡಿದ ಡ್ಯಾಡ್, ನಮ್ಮ ಕೇಡ್ ಬಯಸು ನಮ್ಮ ಶತ್ರುಗಳೇ ನಮ್ಮ ಸಹಾಯ ಮಾಡ್ತಾ ಇದ್ದಾರೆ. ಆದ್ರೆ ಕಾಪಾಡಬೇಕಾಗಿರೋ ಇವನೇ ಕಟ್ಕಾಗಿದ್ದಾನೆ. ಏನ್ ಹೇಳ್ತಿದ್ಯಾ ಭಯ್? ಶಾಲಿನಿ ಕಾಣೆ ಆದ ದಿನ ಆ ರಂಜಿತ್ ತಿಪ್ಟೂರ್ಗೆ ಹೋಗಿದ್ನ? ಹೌದು ಡ್ಯಾಡ್, ವೈಶು ಹೇಳಿದ್ಲಲ್ಲ, ಸೀನಿಯರ್ ಕಾಣೆ ಆದಾಗ ಅವರು ಸೀನಿಯರ್ನ ಹುಡುಕಿಸ್ಬೇಕು ಅಂತ ತಿಪ್ಟೂರಿಗೆ ಬಂದಿದ್ದಾರೆ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಕಾಯೋ ಕೈಯ ಕೊಲ್ಲಕ್ಕೆ ನಿಂತಿರ್ಬೇಕಾದ್ರೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ? ಅಭಯ್, ಇಲ್ಲ ಕಣ ಬರೀ ಇಲ್ಲ. ದೇವ್ರು ಯಾವತ್ತೂ ಕಟುಕನಾಗಕ್ಕೆ ಸಾಧ್ಯ ಇಲ್ಲ. ನಿಜವಾದ ಕಟಕ ಅಂದರೆ ಆ ರಂಜಿತ್ ಕಣ.
ರಂಜಿತ? ಹೌದು ಕಣೋ, ಅವನು ಕಟ್ಕ, ಅವನೇ ಕೊಲೆಗಡಕ, ನಮ್ಮ ಶಾಲಿನಿನ ಕೊಂದ ರಾಕ್ಷಸ ಎಲ್ಲ ರಂಜಿತ್ತೆ. ಡ್ಯಾಡ್, ರಂಜಿತಕ್ಕೆ ನನ್ನ ಸೀನಿಯರ್ನ ಕೊಲೆ ಮಾಡ್ತಾನೆ. ನನ್ನ ಸೀನಿಯರ್ಗೂ ರಂಜಿತ್ಗೂ ಏನು ದ್ವೇಷ ಆಯ್ತು? ಅವರಿಬ್ರ ಮಧ್ಯೆ ಏನು ಸಮಸ್ಯೆ ಆಯ್ತು? ಇಲ್ಲ, ನನಗೇನು ಗೊತ್ತಿಲ್ಲ ಕಣೋ. ಡ್ಯಾಡ್, ಎಲ್ಲರೂ ಸೇರ್ಕೊಂಡು ಮತ್ತೆ ಮತ್ತೆ ನನ್ನನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಹೇಳಿ ಡ್ಯಾಡ್, ರಂಜಿತ್ ಯಾಕೆ ಶಾಲಿನಿ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ? ಅವ್ರು ಯಾಕೆ ಸಾಯಿಸ್ತಾರೆ? ಹೇಳಿ ಡ್ಯಾಡ್, ರಂಜಿತ ಶಾಲಿನ ಸಾಯಿಸಿದ್ರು ಅಂತ ನೀವು ಯಾಕೆ ಅಂದ್ಕೊಂಡ್ರೆ? ಏನಾದ್ರೂ ವಿಷಯ ಅದ ದಯವಿಟ್ಟು ಹೇಳಿ ಪ್ಲೀಸ್. ನನಗೇನು ಗೊತ್ತಿಲ್ಲ ಭಯ್, ಹೇಳ್ತಾ ಇಲ್ವಾ? ಟೆನ್ಷನ್ನಲ್ಲಿ ಯಾವುದೋ ಒಂದು ಮಾತು ಬಾಯಿ ತಪ್ಪಿ ಬಂತು ಅಷ್ಟೇ, ಬಿಟ್ಬಿಡು ಅದನ್ನ. ನನಗೇನು ಗೊತ್ತಿಲ್ಲ, ನನಗೊಂದು ಸ್ವಲ್ಪ ರೆಸ್ಟ್ ಬೇಕೀಗ ಅಷ್ಟೇ. ಬಾರೋದರೆ ಕೂತ್ಕೋ. ಏನು ರಚಿನ್ ಇದು? ಈ ಮನೇಲಿ ಬರೀ ನಾನು ಒಬ್ಬನೇ ಚೇಂಜ್ ಆಗ್ತಿದ್ದೀನಿ ಅಂದ್ಕೊಂಡೆ. ನನ್ನ ಪಾರ್ಟ್ನರ್ ಆಗೋದಕ್ಕೆ ನೀನು ರೆಡಿ ಆಗ್ತಿದ್ಯಾ ಹೇಗೆ? ಏನಾಯ್ತು? ಇನ್ನೇನು ರಚಿನ್, ಪೇಪರ್ ಓದ್ಕೊಂಡು ಕೂತಿದ್ಯಾ? ಗೌರಿ ಜೊತೆ ಆರಾಮಾಗಿ ಖುಷಿಯಾಗಿ ಡ್ಯೂಯೇಟ್ ಆಡೋದು ಬಿಟ್ಟು ಏನು ಮಾಡ್ತಿದ್ಯಾ ರಚಿನ್? ಇದೆಲ್ಲ ನಿನಗೆ ಸೂಟೇ ಆಗಲ್ಲ. ಡ್ಯೂಯೇಟ್ ಆಡಬೇಕಾಗಿರೋನೇ ಒಂಟಿಯಾಗಿದೆಯಲ್ಲೋ, ನಿನ್ನ ಮುಂದೆ ನಾನು ಹೆಂಗೋ? ಬಿಡು ರಚಿನ್, ಹೋಗ್ಲಿ. ನಮ್ಮ ಶಾಲಿನಿನ ಕೊಂದ ರಾಕ್ಷಸ ಎಲ್ಲ ರಂಜಿತ್ತೆ. ನನಗೆ ಗೊತ್ತಾಗ್ತಿಲ್ಲ ರಚಿನ್, ಇಲ್ಲೇ ಏನೋ ನಡೀತಾ ಇದೆ. ಡ್ಯಾಡ್ಗೆ ಏನೋ ವಿಷಯ ಗೊತ್ತು, ಅವರಂತೂ ಇದ್ರ ಸುದ್ದಿನೇ ಎತ್ತಿಲ್ಲ. ಆ ಕಡೆ ಅತ್ತಮ್ಮಂಗೂ ಇದ್ರ ಬಗ್ಗೆ ಏನೋ ಗೊತ್ತು, ಆದ್ರೂ ಏನೂ ಹೇಳ್ತಾ ಇಲ್ಲ. ಇಬ್ರು ಖಂಡಿತ ಏನೋ ಸೀಕ್ರೆಟ್ನ ಮುಚ್ಚಿಡ್ತಾ ಇದ್ದಾರೆ. ಪೊಲೀಸ್ನ ಕೇಳಿದ್ರೆ ಏನು ಕ್ಲೂನೇ ಸಿಕ್ಕಿಲ್ಲ ಅಂತ. ಈಗ ಗೊತ್ತಿರೋರು ನೋಡಿದ್ರೆ ಏನು ಗೊತ್ತಿಲ್ಲರೋರ ಥರ ಇದ್ದಾರೆ. ಎಲ್ಲ ನನ್ನ ಸೀನಿಯರ್ ಸಾವು ಕಡೆಯವರೆಗೂ ಯಕ್ಷ ಪ್ರಶ್ನೆ ಉಳ್ಕೊಳ್ಳುತ್ತೋ ಅಂತ ಭಯ ಶುರು ಆಗ್ತಿದೆ ರಚಿನ್. ಇಲ್ಲ ದೊರೆ, ಸತ್ಯ ಯಾವಾಗಲೂ ಯಾರಿಗೆ ಆಗಲಿ ಮಡ್ಲಲ್ಲಿ ಇಟ್ಕೊಂಡು ಕೆಂಡ ಅದನ್ನು ಆಚೆಗೆ ಹಾಕಬೇಕೆ ಹೊರತು ಒಳಗಡೆ ಇಟ್ಕೊಂಡ್ರೆ ಅವರೇ ಸುಟ್ಟು ಹೋಗ್ತಾರೆ. ಎಲ್ಲ ಬಯಲಾಗತ್ತೆ. ನಿನಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಧೈರ್ಯವಾಗಿರು. ದೊಡ್ಡ ಕಳ್ಳರನ್ನ ಬೇಕಾದ್ರೂ ಹಿಡಿಬೋದು, ಆದರೆ ಮನೆ ಕಳ್ಳರನ್ನ ಹಿಡಿಯೋದು ತುಂಬಾ ಕಷ್ಟ. ಬೇರೆ ಯಾರಿಗೋ ವಿಷಯ ಗೊತ್ತಾಗಿದ್ರೆ ಆರಾಮಾಗಿ ಸತ್ಯನ ಆಚೆ ಹಾಕಿಸ್ತಿದ್ದೆ. ಬಟ್ ನಮ್ಮವರೇ ಸತ್ಯನ ಬಾಯ್ಬಿಚ್ಚಕ್ಕೆ ರೆಡಿ ಇಲ್ಲ ರಚಿನ್. ತಮ್ಮಂಗೆ ಗೊತ್ತಿರೋನೆ ಯಾರೋ ಶಾಲಿನಿ ಮೇಲೆ ಅಟ್ಯಾಕ್ ಮಾಡಿದಾನೆ. ಡ್ಯಾಡ್ ಹೇಳೋದು ನೋಡಿದ್ರೆ CM ರಂಜಿತ್ ಕುಮಾರ್ ಅಟ್ಯಾಕ್ ಮಾಡಿಸಿರೋದು ಅನ್ನಿಸ್ತಿದೆ. ಏನು, ಆ ಮುಖ್ಯಮಂತ್ರಿ ಮೇಲೇ ಅನುಮಾನನಾ? ಹೌದು ರಚನ್. ಗೊತ್ತಾ, ರಂಜಿತ್ ಕುಮಾರ್ ಶಾಲಿನ ಕಾಪಾಡೋದಕ್ಕೆ ಅಂತ ತಿಪ್ಟೂರ್ಗೆ ಹೋಗಿದ್ರು. ಸೊ ಅವರೇ ಏನೋ ಮಾಡಿದ್ದಾರೆ ಅನ್ನೋ ಹಾಗೆ ಡ್ಯಾಡ್ ಮಾತಾಡ್ತಾ ಇದ್ದಾರೆ. ಅಷ್ಟಕ್ಕೂ ನಮಗೆ ಸಹಾಯ ಮಾಡಬೇಕು ಅಂತ ಹೋದ ರಂಜಿತ್ ಹೇಗೆ ಶಾಲಿನೇನಾದ್ರೂ ಮಾಡೋದಕ್ಕೆ ಸಾಧ್ಯ? ಅವನಿಗೂ ಇದಕ್ಕೂ ಏನು ಸಂಬಂಧ? ಅಟ್ಲೀಸ್ಟ್ ಶಾಲಿನಿ ಮೇಲೆ ಅವನಿಗೇನು ಕೋಪ ಇದೆ? ಶಾಲಿನಿ ಸಾವಿಂದ ರಂಜಿತ್ ಕುಮಾರ್ಗೆ ಏನೂ ಲಾಭ ಇಲ್ಲ. ಇನ್ಫ್ಯಾಕ್ಟ್ ರಂಜಿತ್ ಶಾಲಿನಿ ಮುಖನೇ ನೋಡಿಲ್ಲ ಇದುವರೆಗೂ. ಅಂಥದ್ರಲ್ಲಿ
ರಂಜಿತ್ ಕುಮಾರ್ ಯಾಕೆ ಅವ್ರನ್ನ ಹುಡ್ಕೊಂಡೋಗಿ ತಿಪ್ಟೂರಲ್ಲಿ ಅವ್ರನ್ನ ಕೊಲೆ ಮಾಡ್ಬರ್ತಾರ? ಡ್ಯಾಡ್ ಯಾಕೆ ಮತ್ತೆ ಹಾಗೆ ಹೇಳಿದ್ರು? ದೊರೆ, ಅಕಸ್ಮಾತ್ ನಿನ್ನ ಮೇಲಿನ ಹಳೆ ಕೋಪಕ್ಕೇನಾದರೂ ಶಾಲಿನಿ ಮೇಲೆ ಸೇಡ್ ತೀರಿಸ್ಕೊಂಡಿದ್ರೆ? ಆಗ ರಂಜಿತ್ನ ಎದುರು ಹಾಕೊಂಡು ಮಾನ ತೆಗೆಯಕ್ಕೆ ಹೋಗಿದ್ದೆ, ಆಗ ನಿನ್ನ ಮೇಲೆ ಅಟ್ಯಾಕ್ ಆಗಿತ್ತು. ಶಾಲಿನಿ ಮೇಲೂ ಅಟ್ಯಾಕ್ ಆಗೋ ಪ್ರಯತ್ನ ನಡೆದಿತ್ತು, ಆವಾಗ ತಪ್ಪಿಸ್ಕೊಂಡ್ರಿ. ಈ ಸಲ ಏನಾದರೂ ನಿಂದೇನೋ ದೊಡ್ಡ ಮನಸ್ಸು, ಎಲ್ಲ ಮರೆತು ಕ್ಷಮಿಸಿದೀಯಾ. ಆದರೆ ಅವನು ಹಾಗೆ ಕ್ಷಮಿಸಿದ್ದಾನೆ ಅಂತ ನೀನು ಹೇಗೆ ಅನ್ಕೋತೀಯ? ಆ ಕೋಪನ ಶಾಲಿನಿ ಮೇಲೆ ನಾನು ತೀರಿಸ್ಕೊಂಡ. ನನಗ್ಯಾಕೋ ನಿಮ್ಮ ಅಪ್ಪ ಹೇಳಿದ್ದೆ ಸರಿ ಅಂತ ಕಾಣಿಸುತ್ತೆ. ಹೀಗಿರ್ಬೇಡ್ವೋ, ನನಗೆ ಭಯ ಆಗುತ್ತೆ. ಏನಾದರೂ ಮಾತಾಡು. ನನಗೂ ಭಯ ಆಗ್ತಾಯಿದೆ ಚಂದನಿ. ಯಾರಿಂದ ಯಾವಾಗ ಏನು ಸತ್ಯ ಆಚೆ ಬರುತ್ತೋ ಅನ್ನೋ ಭಯ ಹುಟ್ಕೊಂಡ್ಬಿಟ್ಟಿದೆ. ಯಾರಿಂದ ಯಾವ ಸತ್ಯ? ಚಂದನಿ ಪ್ಲೀಸ್ ನಿಜ ಹೇಳು. ನಿಮ್ಮ ಮನೇಲಿ ನನ್ನ ಸೀನಿಯರ್ ಬಗ್ಗೆ ಆಗಲಿ, ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವತ್ತೂ ಮಾತಾಡಿಲ್ವಾ? ಹೌದು ಕಣೋ, ಮಾತಾಡಿದ್ವಿ. ಆದರೆ ಈ ವಿಷಯ ಗೊತ್ತಾದ ಮೇಲೆ ಅಣ್ಣ ಎಷ್ಟು ಬೇಜಾರು ಮಾಡ್ಕೊಂಡ ಗೊತ್ತಾ? ಈಗಲ್ಲ ಚಾಂದನಿ, ನಾನು ನಿಮ್ಮ ಅಣ್ಣನ ಆಪೋಸಿಟ್ ಆಗಿದ್ದಾಗ ಟಿ ವಿಲಿ ಕೂತ್ಕೊಂಡು ಅವ್ರ ಬಗ್ಗೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ, ಅವ್ರ ಅಫೇರ್ಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾಗ ನನ್ನ ಮೇಲೆ ಕೋಪನೇ ಮಾಡ್ಕೊಂಡಿಲ್ವಾ? ಅರೆ ಬುದ್ಧು, ಇಲ್ಲ ಕಣೋ, ನಿನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಅದಕ್ಕೂ ಒಂದು ಕಾರಣ ಇದೆ. ಅಟ್ಲೀಸ್ಟ್ ನಿನ್ನಿಂದನಾದರೂ ಅವನ ಹುಡುಗಿ ಅವನಿಗೆ ಸಿಗ್ತಾಳೆ ಅಂದ್ಕೊಂಡಿದ್ದ. ನಾವಿಬ್ರು ಹೋಗಿ ಅವನ್ನ ಕರ್ಕೊಂಡು ಬರ್ತೀವಿ ಅಂತ ಎಷ್ಟು ಎಕ್ಸೈಟ್ ಆಗಿದ್ದ ಗೊತ್ತಾ? ನಾನು ನಂಬಲ್ಲ ಚಾಂದನಿ. ಹೇಳಿ ಕೇಳಿ ರಂಜಿತ್ ಒಬ್ಬ ರಾಜಕಾರಣಿ. ನಾನು ಮಾಡಿರೋ ಕೆಲಸಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ, ನನಗೊಂದು ಗತಿ ಕಾಣಿಸ್ಬೇಕು ಅಂತ, ಅಟ್ಲೀಸ್ಟ್ ನನ್ನನ್ನು ಸೆಂಟಿಮೆಂಟಲ್ ಆಗಿ ಹೊಡೆಯೋದಕ್ಕೆ ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ವಾ? ಇಲ್ಲ ಕಣೋ ಅಬ್ಬಾಯ್, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ನಾನು ನಿನ್ಗೆ ಹೇಗೆ ಹೇಳಲಿ? ಅಣ್ಣ ಅಂತವನಲ್ಲ ಕಣೋ. ನೋಡಿ ಚಂದನೆ, ಇದು ಒಂದು ಸಲ ಸತ್ಯ ಹೇಳು. ರಂಜಿತ್ ತಂಗಿ ಅನ್ನೋದನ್ನ ಮರೆತು ನನ್ನ ಫ್ರೆಂಡ್ ಆಗಿ ನನ್ನ ಮೇಲೆ ಪ್ರಾಮಿಸ್ ಮಾಡಿ ಹೇಳು. ನನ್ನ ಮೇಲಾಗಲಿ, ನನ್ನ ಸೀನಿಯರ್ ಮೇಲಾಗಲಿ ಅಟ್ಯಾಕ್ ಮಾಡಿಸ್ಬೇಕು ಅಂತ ನಿಮ್ಮ ಅಣ್ಣ ಯಾವತ್ತೂ ಅಂದ್ಕೊಂಡಿಲ್ವಾ? ನನ್ನ ಸೀನಿಯರ್ ನಿಮ್ಮ ಅಣ್ಣನ ಟಾರ್ಗೆಟ್ ಯಾವತ್ತೂ ಆಗಿರ್ಲಿಲ್ವಾ? ಇಲ್ಲ ಕಣೋ ಅಬ್ಬಾಯ್, ಪ್ರಾಮಿಸ್. ಅಣ್ಣನ ಬಾಯಲ್ಲಿ ಅತ್ತಿಗೆ ಹೆಸರು ಬಿಟ್ರೆ ಬೇರೆ ಯಾರ ಹೆಸರು ಬರ್ತಿರ್ಲಿಲ್ಲ ಕಣೋ. ಅಬ್ಬಾಯ್ ನನ್ನ ಹುಡುಗಿನ ಹೇಗಾದ್ರೂ ಮಾಡಿ ಕರ್ಕೊಂಡು ಬರ್ತಾನೆ. ನನಗೊಂದು ಸಂಸಾರ ಸಿಗುತ್ತೆ, ಹೆಂಡತಿ ಮಗು ಜೊತೆ ಖುಷಿಯಾಗಿರ್ಬೋದು ಅಂತ ಎಷ್ಟು ಆಸೆ ಪಟ್ಟಿದ್ದ ಗೊತ್ತಾ? ಹಾಗಾದ್ರೆ ಶಾಲಿನಿ ಬಗ್ಗೆ ಯಾವತ್ತೂ ಮಾತಾಡಿಲ್ವಾ? ಐ ಸ್ವೇರ್ ಕಣೋ, ಅಣ್ಣ ಯಾವತ್ತೂ ಶಾಲಿನಿ ದೀದಿಗೆ ಕೆಟ್ಟದ್ದು ಬಯಸೇ ಇಲ್ಲ ಕಣೋ. ಅರ್ಥ ಮಾಡ್ಕೊ.
ಅವನ ಬಾಯಲ್ಲಿ ಯಾವುದಾದ್ರೂ ಹುಡುಗಿ ಹೆಸರು ಕೇಳಿದರೆ ಅದಕ್ಕೆ ಹೆಸರು ಮಾತ್ರ, ಅದು ಪಾವ್ನಿ.